ಫ್ರೆಂಡ್ಸ್ ಬನ್ನಿ ಇವತ್ತು ಡಿಜಿಟೆಕ್ ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್ DWM-101 Pro ಸೊ ಇದನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಒಳಗಡೆ ಏನೆಲ್ಲ ಇದಾವೆ ಮತ್ತೆ ಇದರ ಫೀಚರ್ ಏನು ಮತ್ತೆ ಇದ್ರ ಯಾವ ತರ ಪರ್ಫಾರ್ಮೆನ್ಸ್ ಮಾಡುತ್ತೆ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡಿಜಿಟೆಕ್ ವೈರ್ಲೆಸ್ ಮೈಕ್ರೋಫೋನ್ ಅನ್ನ ಅನ್ಬಾಕ್ಸಿಂಗ್ ಮಾಡೋಣ. ಬನ್ನಿ ಓಪನ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ಬಾಕ್ಸ್ ಸುತ್ತ ಏನಿದೆ ಅಂತ ನೋಡ್ಬೋಣ. ಫ್ರೆಂಡ್ಸ್ ನೀವೇನಾದರೂ ಆ್ಯಕ್ಚುಲಿ ತುಂಬ ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಮೈಕ್ರೋಫೋನನ್ನು ನೋಡ್ತಾ ಇದ್ರೆ ಈ ಡಿಜಿಟೆಕ್ ಮೈಕ್ರೋಫೋನನ್ನು ಖಂಡಿತ ತಗೊಳ್ಳಿ ಅಂತ ಹೇಳ್ತೀನಿ. ನಾನಿಲ್ಲಿ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಒಳಗಡೆ ಈ ಥರದೊಂದು ಪೌಚ್ ಇದೆ, ಅದರ ಒಳಗಡೆ ಇನ್ಸ್ಟ್ರೂಮೆಂಟ್ಗಳಿರುವಂಥದ್ದು. ಮ್ಯಾನ್ಯಲ್ಲು ಯಾವ ಥರ ಇದನ್ನು ಯೂಸ್ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ, ಎರಡು ಟ್ರಾನ್ಸ್ಮಿಟರ್ಗಳಿದೆ, ಒಂದು ರಿಸೀವರ್ನ ಕೊಟ್ಟಿದ್ದಾನೆ. ಇದು ಇಯರ್ಫೋನು, ಇದು ಚಾರ್ಜಿಂಗ್ ಕೇಬಲ್ಲು ಟೈಪ್ ಸಿ. ಇದು ಟ್ರಾನ್ಸ್ಮಿಟರ್ ಇಂದ ನಿಮ್ಮ ಟೈಪ್ ಸಿ ಮೊಬೈಲ್ಗೆ ಅಥವಾ ಕ್ಯಾಮ್ರಾಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇರುವಂತಹ ಒಂದು ಕನೆಕ್ಟರ್ ಕೇಬಲ್. ಇದು ಕ್ಯಾಮ್ರಾ ಮತ್ತೆ ರಿಸೀವರ್ಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇರುವಂತಹ ಇನ್ನೊಂದು ಪಿನ್ನು ಆಕ್ಚುಲಿ. ಸೊ ಇಲ್ಲಿ ಇನ್ನೊಂದು ಇಯರ್ಫೋನ್ ಅನ್ನು ಕೊಟ್ಟಿದ್ದಾನೆ, ಎರಡು ಸೆಟ್ ಇಯರ್ಫೋನ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಇದು ಇನ್ನೊಂದು ಪಿನ್ನು, ಆಕ್ಚುಲಿ 3.5 mm ಜಾಕ್ ಪಿನ್ನು. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದೆರಡು ವಿಂಡ್ ಮಫ್. ಆಕ್ಚುಲಿ ಇದು ಮೈಕ್ರೋಫೋನ್ಗಳಿಗೆ ಹಾಕುವಂತಹ ವಿಂಡ್ ಮಫ್. ಒಂದು ಪೇರ್ನ ಕೊಟ್ಟಿದ್ದಾರೆ, ಎರಡಿದಾವೆ. ಬನ್ನಿ ಈಗ ಈ ಒಂದು ಡಿಜಿಟೆಕ್ ಮೈಕ್ರೋಫೋನು ಟ್ರಾನ್ಸ್ಮಿಟರ್ ಮತ್ತೆ ರಿಸೀವರ್ ಯಾವ ಥರ ಇದೆ ಅಂತ ನೋಡೋಣ. ಇದು ಆಕ್ಚುಲಿ ಟ್ರಾನ್ಸ್ಮಿಟರ್ ಒಂದು ಈ ಥರ ಇದೆ, ನೋಡ್ತಾ ಇದ್ದೀರಾ. ಇಲ್ಲಿ ಇನ್ನೊಂದು ಟ್ರಾನ್ಸ್ಮಿಟರ್ ಇದು, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಎರಡು ಟ್ರಾನ್ಸ್ಮಿಟರ್ ಕೊಟ್ಟಿದ್ದಾನೆ. ಸೊ ಇದು ರಿಸೀವರ್. ಆಕ್ಚುಲಿ ನೀವು ನೋಡ್ತಾ ಇದ್ದೀರಾ ರಿಸೀವರ್. ಇದು ಮೊಬೈಲ್ಗೆ ಅಥವಾ ಕ್ಯಾಮ್ರಾಗೆ ಕನೆಕ್ಟ್ ಮಾಡಿಕೊಂಡು ಆನ್ ಮಾಡುವಂಥದ್ದು. ನೋಡಿ ರಿಸೀವರು ಈ ಥರ ಇದೆ, ಪವರ್ ಆನು ಆಫ್ ಇಲ್ಲಿ. ಮತ್ತು ಇಲ್ಲಿ ನಾವು ಒಂದು ಪಾಯಿಂಟ್ ಇಲ್ಲಿ ನೋಡಿ, ನೀವು ಇಂಟರ್ವ್ಯೂ ಮಾಡ್ತಾ ಇದ್ರೆ ಅಥವಾ ಮಾತಾಡ್ತಾ ಇದ್ರೆ ಇಲ್ಲಿ ಈ ಇಯರ್ಫೋನನ್ನು ಕನೆಕ್ಟ್ ಮಾಡಿಕೊಂಡು ಕೇಳಿಸ್ಕೋಬೋದು ಇಬ್ಬರು ಏನು ಮಾತಾಡ್ತಾ ಇದ್ದಾರೆ, ಮೈಕ್ನ ಹಾಕೊಂಡಿರೋರು ಅಂತ. ಸೊ ಇದು ನಾವು ಟೈಪ್ ಸಿ ಕೇಬಲನ್ನು ಕನೆಕ್ಟ್ ಮಾಡಿಕೊಂಡು ಮೊಬೈಲ್ಗೆ ಅಥವಾ ಕ್ಯಾಮ್ರಾಗೆ ಹಾಕೊಳ್ಳುವಂಥ ಪಾಯಿಂಟು ಆಯ್ತಲ್ಲ. ಸೊ ಈ ಥರ ಇದೆ ಇದು. ಆಮೇಲೆ ಟ್ರಾನ್ಸ್ಮಿಟರ್ ಬಂದಿದ್ದೆ ಆದರೆ ನೋಡಿ, ಟ್ರಾನ್ಸ್ಮಿಟರ್ ಈ ಥರ ಇದೆ. ಸೊ ಇಲ್ಲಿ ಇದು ಆಫ್ ಆ್ಯಂಡ್ ಆನು, ಇದು ಪವರ್ ಇದೆ ಇಲ್ಲಿ. ಆ್ಯಕ್ಚುಲಿ ಆನ್ ಮಾಡ್ತೀನಿ ಈಗ ಇದನ್ನ. ನೋಡಿ ಆನ್ ಆಯ್ತು ಇವಾಗ ಇದು. ಸೊ ಇಲ್ಲಿ ಎರಡು ಥರ ಇದೆ. ಇಲ್ಲಿ ನಾವು ಇದನ್ನ ಪ್ರೆಸ್ ಮಾಡಿದ್ರೆ ಎಕೋ ಮೋಡ್ ಆನ್ ಆಗುತ್ತೆ. ನೋಡಿ ಇಲ್ಲಿ ಬ್ಲೂ ಲೈಟ್ ಈ ಥರ ಬಂತು ಅಂತ ಹೇಳಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ ಅಂತಂತ. ಯಾವುದೇ ಥರದ ನಾಯ್ಸ್ ಇದರಲ್ಲಿ ರೆಕಾರ್ಡ್ ಆಗಲ್ಲ. ಅದು ಬೇಡ ಅಂತ ಹೇಳಿದ್ರೆ ನೀವು ಮತ್ತೆ ಇನ್ನೊಂದ್ಸಲ ಇದನ್ನ ಪ್ರೆಸ್ ಮಾಡಬೇಕಾಗತ್ತೆ, ಈ ಥರ ಆಫ್ ಆಗುತ್ತೆ. ಇದು ಗ್ರೀನ್ ಲೈಟ್ ಇದ್ರೆ ಮಾಮೂಲಿ ನಾರ್ಮಲ್ ಆಗಿ ಇದು ರೆಕಾರ್ಡಿಂಗ್ ಆಗ್ತಾ ಇದೆ ಅಂತ ಇದ್ರ ಅರ್ಥ. ಸೊ ಇದು ಟ್ರಾನ್ಸ್ಮಿಟರು, ಇಬ್ರು ಪರ್ಸನ್ಗಳು ಹಾಕೊಂಡು ಮಾತಾಡುವಂಥದ್ದು ಇದು ಟ್ರಾನ್ಸ್ಮಿಟರ್ ಫ್ರೆಂಡ್ಸ್. ಇದು ಕೂಡ ಅಷ್ಟೇ ಸೇಮ್. ಇಲ್ಲಿ ಆಕ್ಚುಲಿ ವಿಂಡ್ ಮಫ್ನ ಹಾಕೊಳ್ಳೋದಕ್ಕೆ ಜಾಗವನ್ನು ಕೊಟ್ಟಿದ್ದಾರೆ. ಇಲ್ಲಿ ಇದು ವಿಂಡ್ ಮಫ್. ಆಕ್ಚುಲಿ ನಾವು ನೋಡಿದ್ವಲ್ಲ ಆಗ್ಲೇ ಪಾಕೆಟಲ್ಲಿ ಇತ್ತು ಅಂತ ತೆಗೆದೆ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಈ ವಿಂಡ್ ಮಫ್ನ ಈ ಪಾಯಿಂಟ್ಗಳನ್ನು ನಾವು ಮೈಕ್ರೋಫೋನ್ಗೆ ಅದನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ನಾನು ತೋರಿಸ್ತೀನಿ ಯಾವ ಥರ ಫಿಕ್ಸ್ ಮಾಡೋದು ಅಂತೇಳಿ. ಯಾಕೆಂದರೆ ಇದು ಯಾವುದೇ ಥರದ ವಿಂಡ್ ಸೌಂಡನ್ನು ಕಂಟ್ರೋಲ್ ಮಾಡುತ್ತೆ ಅಂತ. ಫ್ರೆಂಡ್ಸ್ ನಾನಿವಾಗ ಈ ಒಂದು ಮೈಕ್ರೋಫೋನ್ ಅನ್ನ ನಂದು ಮೊಬೈಲ್ಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೋಡಿ ಇದು ಟೈಪ್ ಸಿ ಕನೆಕ್ಟರ್. ನಾನಿವಾಗ ಈ ರಿಸೀವರ್ಗೆ ನಾನು ಆನ್ ಮಾಡಿಕೊಂಡು ಇದಕ್ಕೆ ಕನೆಕ್ಟ್ ಮಾಡಿ ನನ್ನ ಮೊಬೈಲ್ಗೆ ಕನೆಕ್ಟ್ ಮಾಡ್ತೀನಿ ಈಗ ಇದನ್ನ. ಓಕೆ, ಇದಾಯ್ತು. ಈಗ ನಾನು ಟ್ರಾನ್ಸ್ಮಿಟರ್ ತಗೊಂಡು ಆನ್ ಮಾಡ್ತೀನಿ. ಆನ್ ಆಗಿದೆ. ಇದಕ್ಕೆ ಬೇಕು ಅಂದ್ರೆ ನೀವು ವಿಂಡ್ ಮಫ್ ಅನ್ನ ಹಾಕೋಬಹುದಾಗಿರುತ್ತೆ. ನೋಡಿ ಇದು ವಿಂಡ್ ಮಫ್ ಈ ತರ ಫಿಕ್ಸ್ ಮಾಡ್ಕೊಳ್ಳೋದು. ಆದ್ಮೇಲೆ ನೀವು ಇದನ್ನ ನಿಮ್ಮ ಪಾಕೆಟ್ ಅಲ್ಲಿ ಜೇಬಲ್ಲಿ ಇಟ್ಕೊಂಡು ನೀವು ಮಾತಾಡಿದ್ದೆ ಆದ್ರೆ ರೆಕಾರ್ಡಿಂಗ್ ಆಗುತ್ತೆ. ಸೊ ಬನ್ನಿ ಇದರ ರೆಕಾರ್ಡಿಂಗ್ ಯಾವ ತರ ಇದೆ ಅಂತ ನಾನು ಶೂಟ್ ಮಾಡಿ ತೋರಿಸ್ತೀನಿ. ಈಗ ನೀವೀಗ ನೋಡ್ತಾ ಇದ್ದೀರಾ, ಆಕ್ಚುಲಿ ರೆಕಾರ್ಡಿಂಗ್ ಆಗ್ತಾ ಇದೆ. ನಾನು ಈ ಒಂದು ಮೈಕ್ರೋಫೋನ್ ಹಾಕೊಂಡು ಇವಾಗ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ಸೊ ಇದು ಈಗ ನಾರ್ಮಲ್ ಆಗಿದೆ. ಸೊ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಬಟನ್ ಇದೆ ಇಲ್ಲಿ. ಸೊ ನೀವು ಅದನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಇಲ್ಲಿ ಎಕೋ
ಅಂತ ಬಟನ್ ಇದೆ, ಈಗ ಲೈಟ್ ಆನ್ ಆಗ್ತಿದೆಯಲ್ಲ, ಸೊ ಈ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ. ಈಗ ನೀವು ಕೇಳ್ತಾ ಇದ್ದೀರಾ, ಈಗ ಯಾವುದೇ ತರದ ನಾಯ್ಸ್ ಇಲ್ಲದೆ ಇರೋ ತರ ವಾಯ್ಸ್ ರೆಕಾರ್ಡ್ ಆಗ್ತಾ ಇದೆ. ಸೊ ನಿಮ್ಗೆ ನೋಡಿ, ಈಗ ನಾನು ಎಕೋನ ಆಫ್ ಮಾಡಿ ತೋರಿಸ್ತೀನಿ. ನೋಡಿ, ಈಗ ಆ ಬ್ಲೂ ಲೈಟು ಆಫ್ ಆಯಿತು, ನಾನು ಎಕೋ ಬಟನ್ ಅನ್ನ ಆಫ್ ಮಾಡಿದ್ದೀನಿ. ಈಗ ವಾಯ್ಸ್ ಯಾವ ತರ ಕೇಳ್ತಾ ಇದೆ ಅಂತ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್. ಇದೆ ಈ ಡಿಜಿಟೆಕ್ ಮೈಕ್ ಅಲ್ಲಿ ಇರುವಂತಹ ಎಕೋ ಸಿಸ್ಟಮ್ ಅಥವಾ ಎಕೋ ಮೋಡು ಮತ್ತೆ ನಾನ್ ಎಕೋ ಮೋಡ್ ಇರುವಂತಹ ಡಿಫ್ರೆನ್ಸ್. ಎಕೋ ಮೋಡನ್ನ ನೀವು ಆನ್ ಮಾಡ್ಕೊಂಡ್ರೆ ಯಾವುದೇ ತರದ ನಾಯ್ಸ್ ನಿಮಗೆ ಬರೋಲ್ಲ, ವಿಡಿಯೋದಲ್ಲಿ ತುಂಬಾ ಕಂಟ್ರೋಲ್ ಆಗುತ್ತೆ. ಆ ಎಕೋ ಮೋಡನ್ನ ಆಫ್ ಮಾಡಿದ್ರೆ ಅಕ್ಕಪಕ್ಕದ ಸೌಂಡ್ಗಳು ನಿಮಗೆ ಕೇಳಿಸುತ್ತೆ ಫ್ರೆಂಡ್ಸ್. ಈ ಒಂದು ಮೈಕ್ರೋಫೋನ್ ಸ್ಪೆಷಾಲಿಟಿ ಏನು ಅಂತ ನೀವು ಕೇಳಿದ್ರೆ, ಇದು ಅಪ್ ಟು 40 ಮೀಟರ್ ವರೆಗೂ ನಾಯ್ಸ್ ಕ್ಯಾನ್ಸಲೇಷನ್ ಮಾಡುತ್ತೆ. 40 ಮೀಟರ್ ದೂರದ ತನಕ ಕೂಡ ನೀವು ಕ್ಯಾಮ್ರಾ ಇಟ್ಬಿಟ್ಟು ನೀವು ಮಾತಾಡಿದ್ರೆ ಅದು ತುಂಬಾ ಕ್ಲಿಯರ್ ಆಗಿ ನಿಮಗೆ ಕೇಳಿಸುತ್ತೆ, ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ. ಸೊ ಹಾಗೆ ಇದರ ಪ್ರೈಸ್ ಬಗ್ಗೆ ಬಂದಿದ್ದೆ ಆದ್ರೆ, ಇದು ನನಗೆ ಆಫ್ಲೈನ್ ಅಲ್ಲಿ ತಗೊಂಡಿದ್ದು. ನಮ್ಮ ಮೈಸೂರಲ್ಲಿ ಕೆಟಿ ಸ್ಟ್ರೀಟ್ ಅಲ್ಲಿ ಒಂದು ನಿಕಾನ್ ಅಂತ ಒಂದು ಶಾಪ್ ಇದೆ, ಅಲ್ಲಿ ತಗೊಂಡೆ. 4300 ರೂಪಾಯಿಗೆ ನಂಗೆ ಈ ಒಂದು ಡಿಜಿಟೆಕ್ ಮೈಕ್ ಸಿಕ್ತು. ಆಕ್ಚುಲಿ ಬೇರೆ ಪ್ರಾಡಕ್ಟ್ ಗಳಿಗೆ ಕಂಪೇರ್ ಮಾಡಿದ್ದೆ ಆದ್ರೆ ಇದು ತುಂಬಾ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗುತ್ತೆ. ಮತ್ತೆ ಇವನ್ನ ಇದರಲ್ಲಿ ತುಂಬಾ ಏನು ರೆಕಾರ್ಡಿಂಗ್ ಕೂಡ ತುಂಬಾ ಚೆನ್ನಾಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನೀವು ಡಿಜಿಟೆಕ್ ಮೈಕ್ ಅನ್ನ ತಗೋಬಹುದು, ಏನ್ ತೊಂದರೆ ಇಲ್ಲ. ಸೊ ಇದ್ರ ಮೈಕ್ ಮಾಡೆಲ್ ಬಂದು ಡಿಜಿಟೆಕ್ DWM 101 ಅಂತ ಹೇಳಿ ಇದರ ಒಂದು ಮಾಡೆಲ್ ಪ್ರೋ ಅಂತ ಹೇಳಿ. ಪ್ರಾಡಕ್ಟ್ ಬಗ್ಗೆ ಕಮೆಂಟ್ ಅನ್ನ ಮಾಡಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಬಾಯ್ ಬಾಯ್.